ಮುಸ್ಲಿಮರ ಓಲೈಸೋದಕ್ಕೆ ಕಾಂಗ್ರೆಸ್ನಿಂದ 600 ಕೋಟಿ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಕಮಲ ಪಡೆ ಕೆಂಡಾಮಂಡಲರಾಗಿರುವುದು. ಮತ ಬ್ಯಾಂಕ್ ಭದ್ರಕ್ಕೆ ಅಲ್ಪಸಂಖ್ಯಾತರಿಗೆ 600 ಕೋಟಿ ಅಸ್ತ್ರವನ್ನ ಪ್ರಯೋಗಿಸಲಾಗ್ತಾ ಇದೆಯಾ? ಆಸ್ಪತ್ರೆಗಳಲ್ಲಿ ಔಷಧವಿಲ್ಲ, ಸ್ಕ್ಯಾನಿಂಗ್ ಸೌಕರ್ಯ ಇಲ್ಲ, ಸಾರಿಗೆ ನಿಗಮಗಳಲ್ಲಿ ಸಮರ್ಪಕ ಬಸ್ಗಳಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಇದನ್ನ ಸರಿ ಮಾಡೋದ್ರ ಬದಲು ಮತ ಬ್ಯಾಂಕಿಂಗ್ ಆಗಿ ಅಲ್ಪಸಂಖ್ಯಾತರಿಗೆ 600 ಕೋಟಿ ಅಂತ ಹೇಳಿದ್ರೆ ಹೆಂಗೆ? ಅದನ್ನ ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇರೋದು. ಓಲೈಕೆಯ ರಾಜಕಾರಣ ಅಲ್ವಾ ಇದು? ನಾಡಿನ ಜನತೆಗೆ ಮಾಡ್ತಾ ಇರುವಂತಹ ದ್ರೋಹ ಅಲ್ವಾ? ನಾಡಿನ ಹಿತಕ್ಕಿಂತ ಮತ ಬ್ಯಾಂಕ್ ಓಲೈಕೆಯ ಮುಖ್ಯವಾಗಿಬಿಡುತ್ತಾ? ಜನಸಾಮಾನ್ಯರ ಸರ್ಕಾರ ಅಲ್ಲ ಇದು. ಹೀಗಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಸರ್ಕಾರ ಅಲ್ಲ, ಮತ ಬ್ಯಾಂಕ್ ಆಗಿ ಮಾಡ್ತಾ ಇದ್ದಾರೆ. ಎಷ್ಟು ಸರಿ ಈ ರೀತಿಯಾಗಿ ಮಾಡ್ತಾ ಇರೋದು? ಸಾಕಷ್ಟು ತೊಂದರೆಗಳಿದೆ ಜನಸಾಮಾನ್ಯರಿಗೆ. ಹಾಸ್ಪಿಟಲ್ನಲ್ಲಿ ಔಷಧಿ ಇಲ್ಲ, ಮೂಲ ಸೌಕರ್ಯಗಳಿಲ್ಲ. ಅಲ್ಲಿ ಒಂದು ಸೊಲ್ಯೂಷನ್ ಅನ್ನ ಕೊಡೋದ್ರ ಬದಲು ಅಲ್ಪಸಂಖ್ಯಾತರಿಗೆ 600 ಕೋಟಿ ಅಂತ ಹೇಳಿದ್ರೆ ಹೇಗೆ? ಅಭಿವೃದ್ಧಿ ಕಾರ್ಯಕ್ಕಾಗಿ ಇದು ಮಾಡ್ತಾ ಇರೋದು ಏನಕ್ಕಾಗಿ? ಮತ ಬ್ಯಾಂಕ್ ಭದ್ರಕ್ಕೆ ಅಲ್ವಾ? ಸ್ಕ್ಯಾನಿಂಗ್ ಸೌಕರ್ಯ ಇಲ್ಲ, ಪರದಾಡ್ತಾ ಇದ್ದಾರೆ. ಸಾರಿಗೆ ನಿಗಮಗಳಲ್ಲಿ ಸಮರ್ಪಕವಾದಂತಹ ಬಸ್ಗಳಿಲ್ಲ. ಅಲ್ಲಿ ಸರಿ ಮಾಡೋದ್ರ ಬದಲು ಇಲ್ಲಿ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ 600 ಕೋಟಿ ಏನಕ್ಕೋಸ್ಕರ? ಕೇವಲ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅಷ್ಟೇ. ಹಣದ ಕೊರತೆ ಎಂಬ ಕಾರಣಕ್ಕೆ ಚುನಾವಣೆ ನಡೆಸುವುದಕ್ಕೆ ಜಿಬಿಎ ಪ್ರಜಾಪ್ರಭುತ್ವವನ್ನು ಅಣಕಿಸುವಂತಹ ಕಾಂಗ್ರೆಸ್ ಸರ್ಕಾರ. ಈಗ ಇವರು ಮಾಡ್ತಾ ಇರೋದೇನು? ಕಾಂಗ್ರೆಸ್ ಸರ್ಕಾರದಿಂದ ಓಲೈಕೆ ರಾಜಕಾರಣ ನಡೀತಾ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ನಿನ್ನೆ ಫೈನಲೈಸ್ ಮಾಡಿರ್ತಾರೆ 600 ಕೋಟಿ ಅನುದಾನ ಅಂತ ಹೇಳ್ಬಿಟ್ಟು. ಅಲ್ಲಿಗೂ ದಾವಣಗೆರೆ ಬೈ ಎಲೆಕ್ಷನ್ಗೂ ಒಂದು ರೀತಿಯಾಗಿ ಲಿಂಕ್ ಮಾಡಿ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಕೂಡ ಆಗತ್ತೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಡಿ.ಕೆ. ಸಿದ್ದರಾಮಯ್ಯ ಸ್ಪಷ್ಟನೆ ಕೂಡ ಕೊಟ್ಟಿರ್ತಾರೆ. ನಾವು ಈಗಂತ ಅಲ್ಲ, ಈ ಹಿಂದೆ ಕೂಡ ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡಿರ್ತೀವಿ. ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ, ಏನು ಓಲೈಕೆ ಮಾಡೋದಕ್ಕೆ ಮತ ಬ್ಯಾಂಕ್ ಭದ್ರ ಮಾಡ್ಕೊಳ್ಳೋದಕ್ಕಲ್ಲ ಅಂತ ಹೇಳಿರ್ತಾರೆ. ಆದರೂ ಕೂಡ ಇವತ್ತು ಇದೀಗ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರ್ತಾ ಇದ್ದಾರೆ. ವಿಚಾರದ ಬಗ್ಗೆ ಅಲ್ಪಸಂಖ್ಯಾತರಿಗೆ 600 ಕೋಟಿ ಯಾಕಾಗಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಮಸ್ಯೆಗಳಿದೆ. ಜನಸಾಮಾನ್ಯರಿಗೆ ಹೆಲ್ಪ್ಫುಲ್ ಆಗುವಂತಹ ಒಂದು ಯೋಜನೆ ಮಾಡಲಿ, ಅನುದಾನವನ್ನು ಬಿಡುಗಡೆ ಮಾಡಲಿ. ಅದನ್ನು ಬಿಟ್ಟುಬಿಟ್ಟು ಇಷ್ಟು ಸಮಸ್ಯೆ ಇದ್ರೂ ಕೂಡ ಅಲ್ಪಸಂಖ್ಯಾತರಿಗೆ ಮಾತ್ರ ಯಾಕೆ 600 ಕೋಟಿ? ಪ್ರತಿ ಬಾರಿಯೂ ಕೂಡ ಇವರು ಇದೇನೇ ಅಂದರೆ ಮತ ಬ್ಯಾಂಕ್ ಓಲೈಕೆಗಾಗಿ, ಮತಗಳ ಓಲೈಕೆಗಾಗಿ ಮಾಡುವಂಥ ಕೆಲಸ ಇದು ಕಾಂಗ್ರೆಸ್ಸು ಅಂತ ಹೇಳ್ಬಿಟ್ಟು ಕಿಡಿಕಾರ್ತಾ ಇದ್ದಾರೆ. ಹಿಂದೆ ದಾವಣಗೆರೆಯಲ್ಲಿ ಆದಂತಹ ಒಂದು ಬೈ ಎಲೆಕ್ಷನ್ ಆದಂತಹ ಒಂದು ಸಂದರ್ಭದಲ್ಲೂ ಕೂಡ ಇಲ್ಲೊಂದು ಕಡೆ ಮುಸ್ಲಿಮರಿಗೆ ಬೇಸರ ಆಗಿತ್ತು. ಟಿಕೆಟ್ ವಿಚಾರವಾಗಿ ಆಗಿರ್ಬೋದು, ಮತ್ತು ಮತ ಪ್ರಚಾರಕ್ಕೆ ಜಮೀರ್ ಅವರು ಬಂದರೂ ಕೂಡ ಆ ಪ್ರಚಾರ ಕಾರ್ಯಕ್ಕೆ ಮುಂದಾಗೋದಿಲ್ಲ. ಬಂದ್ಬಿಟ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮನೆಗೆ ಭೇಟಿ ನೀಡಿ ವೋಟ್ ಹಾಕಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಮತ್ತು ಅಲ್ಲಿ ಆ ಸಾದಿಕ್ನ ಕೋಪವನ್ನು ಶಮನ ಮಾಡೋಕ್ಕೂ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟು ಕೂಡ ಯಾವುದೇ ರೀತಿಯಾದಂತಹ ಒಂದು ರಿಯಾಕ್ಷನ್ ಬರಲಿಲ್ಲ. ಕೇರಳದಲ್ಲಿ ಎಲೆಕ್ಷನಲ್ಲಿ ಅಲ್ಲಿ ಬ್ಯುಸಿ ಇದ್ದೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಸೊ ಎಲ್ಲೋ ಒಂದು ಕಡೆ ಇಲ್ಲಿ ಸ್ಪಷ್ಟವಾಗ್ತಾ ಇತ್ತು ಬೇಸರ ಇದೆ ಅಂತ ಹೇಳಿಬಿಟ್ಟು. ಮತ್ತು ಒಂದಷ್ಟು ಟಿಕೆಟ್ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಸಾದಿಕ್ಗೆ ಮುಸ್ಲಿಮರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. 50,000 ಮತಗಳ ಅಂತರದಲ್ಲಿ ನಾವು ಕೆಳಗುರುಳಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ಅದೆಲ್ಲ ಆದಮೇಲೆ ಫೈನಲ್ ಆಗಿ ಕೋಪ ಶಮನ ಮಾಡುವಂಥ ಕೆಲಸ ಆಯಿತು ಫೈನಲ್ ಆಗಿ. ಸೊ ಅಲ್ಲಿ ಇರುವಂತಹ ಒಂದು ಅಸಮಾಧಾನವನ್ನ ಪೂರೈಸೋದಕ್ಕೋಸ್ಕರ ಈ ರೀತಿಯಾಗಿ
ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ.